ಇದು ಅದೇ ಸಾರಿಗೆ ವ್ಯವಸ್ಥೆ ಇಲ್ಲ, ಹಂಗಾಗಿ ಓಡಾಟ ಮಾಡ್ಕೊಂಡು ಅಷ್ಟೆಲ್ಲ ಮಾಡಿದ್ರಿ ಸೇವೆನ. ನಡ್ಕೊಂಡು ಹೋಗಿ ನಡ್ಕೊಂಡು ಬಂದು ಅದನ್ನ ಕಳಿಸಿದಾರಲ್ಲ. ಕುಟುಂಬದ ಬೆಂಬಲ ತುಂಬಾ ಇದೆ ಬಿಡಿ. ಅಣ್ಣಾರು ಹೌದು. ಈಗ ನಂಗಾಯ್ತು ಮಕ್ಳೇ ಏನಾರು ಬೈಕ್ ಬಿಟ್ಟಿದ್ದಾನೆ, ನಿಮ್ಗೆ ಏನಾರು ಬೇಕಾದ್ರೆ ಯಾರನ್ನಾರು ಕರ್ಕೊಂಡು ಹೋಗ್ರಿ ಅಂತ. ಯಾರನ್ನ ಯಾಕೆ ಹೇಳೋದು, ನಾನು ಹೋಗೋದೇ ಇಲ್ಲ, ತಗೊಂಡೋಗಿ ಬೇಡ ಅಂತ ಅಂತೀನಿ. ಇಲ್ಲೇ ಬಿಟ್ಟಿದ್ದಾನೆ ಸುಮ್ಮನೆ. ಸರ್ವಿ ಡ್ರೈವಿಂಗ್ ಇದ್ದಾಗ ಕಾರದ್ರ ಅದೇ ಒಂಥರ, ಈಗಲ್ಲ ಆಗ ಅಂತಾರೆ. ಅದಕ್ಕೆ ಸ್ವಾಭಿಮಾನದ ಬದುಕು ನೋಡಿ. ಬಾಳದವ್ರು ಅಲ್ಲಲ್ಲ, ಹಂಗಾಗಿ ನಾನು ಇನ್ನೇನು ಹೋದ ವರ್ಷನೇ ಹೋಗ್ಬಿಟ್ಟೆ ಅನ್ನಂಗಾಯ್ತು. ನನಗೆ ಯಾರು ನೆನಪು ಇರ್ಲಿಲ್ಲ. ನೀವು ಬಂದಿದ್ರಿ ಒಂದ್ಸರಿ, ನೆನಪನೇ ಪತ್ತೆನೇ ಹಿಡಿಲಿಲ್ಲ. ಹಾರ್ಟ್ ಆಪರೇಷನ್ ಆಯ್ತಲ್ಲ, ಅದು KRS ಹಾಸ್ಪಿಟ್ಲ್ ಚಿಕ್ಕಮಂಗ್ಳೂರು. ಪರವಾಗಿಲ್ಲ, ಅವರು ಡಾಕ್ಟರ್ ಇದು ಮಾಡಿದ್ರು. ಸುಮಾರು ಜನ ಎಲ್ಲ ಹೋಗ್ಬಿಟ್ರು. ಅದಕ್ಕೆ ಈ ಕೈ ನೋವು. ಬಟ್ಟೆ ತೊಳೆಯಲ್ಲ, ಕೈ ಮೂಲಕನೇ ಹೋಗ್ಬೇಕಂತ. ಬಟ್ಟೆ ಹ್ಯಾಕ್ ತೊಳಿತೀರಾ ಮೇಡಮ್? ಬಟ್ಟೆ ತೊಳಿಬಾರ್ದು. ಬಟ್ಟೆದ ವಾಷಿಂಗ್ ಮಿಷಿನ್. ಆರೋಗ್ಯ ಜೋಪಾನ ಮಾಡೋ ಹುಷಾರೊಟ್ಟಲ್ಲಿ. ಇನ್ನೆಲ್ಲ ಚೆನ್ನಾಗಿದ್ದೀನಿ, ಎಲ್ಲ ಏನ್ ತೊಂದ್ರೆ ಇಲ್ಲ. ಆಗ ಇಷ್ಟಪ್ಪಾಗಿದ್ದು ನಾನು. ಎಲ್ಲರೂ ಹಂಗన్నారు, ಹಿಂಗಾದ್ರೆ ಅಂತ. ಈಗ ಪರವಾಗಿ ಸುಧಾರಿಸಿ ಅಷ್ಟೊಂದು ಇದಾಗಿದೆ. ಹೌದು ಮೇಡಮ್ಗೆ ನನ್ ಮೇಲೆ ತುಂಬಾ ಒಂದು ವಿಶ್ವಾಸ, ಅಭಿಮಾನ ಯಾವಾಗ್ಲೂ. ಪ್ರಕಾಶ್ ಅವ್ರಿಗೆ ಎಲ್ಲೇ ಮಾತಾಡಿ ರೇಡಿಯೋದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಿಮ್ಮಂಗೆ ಅವರು ಇನ್ವಾಲ್ವ್ ಆಗ್ತಾರೆ, ವೇದಿಕೆ ನಿರೂಪಣೆ ಎಲ್ಲ ಮುಂದುವರಿಸ್ತಾರೆ. ಹಂಗೆ ಚೆನ್ನಾಗಿರಪ್ಪ ಎಲ್ಲದ್ರಲ್ಲೂ. ನಾವು ಸ್ವಲ್ಪ ಸಾಂಸ್ಕೃತಿಕ ಸ್ಪೋರ್ಟ್ಸ್ ಅಲ್ಲೆಲ್ಲ ಕಡಿಮೆ ಇದ್ವಿ ಮೇಡಮ್ ನಾವು. ಬಟ್ ಓದ್ತಿದ್ವಿ, ನೀವು ಸ್ವಲ್ಪ ಬೆಂತಡ್ತಿದ್ರಿ. ಹಿಂದಿ ಎಲ್ಲ ಅವಾಗ ನಾವು ತಲೆಗೆ ಹೋಗಿದ್ದು ಸ್ವಲ್ಪ ಜಾಸ್ತಿ. ಶ್ರೀನಿವಾಸ ರಾವ್ ಇದ್ರಲ್ಲ, ಅವರು ಹಿಂದಿ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅದು ಮುಂದುವರೆದ ಭಾಗ ನೀವು ಚೆನ್ನಾಗಿ ಹೇಳ್ಕೊಟ್ರಿ. ಶ್ರೀನಿವಾಸ ರಾವ್ ಹೇಳ್ಕೊಟ್ರು. ಶ್ರೀನಿವಾಸ ರಾವ್ ಅವರು, ಸಣ್ಣೇಗೌಡರು ಮಾಸ್ಟ್ರು ಅವರೆಲ್ಲ ನೆನಪಾಗ್ತಾರೆ. ಸಣ್ಣೇಗೌಡರು ನಮ್ಮ ಶಾಲೆಯನ್ನ ಇನ್ನೂ ಸಹ ಕಳಪೆ ಮಾಡಲಿಲ್ಲ. ಅದಾದ್ಮೇಲೆ ಕಾಳೇಗೌಡರು ಕೂಡ ಅವರು ಅವಾಗ ಇರ್ಲಿಲ್ಲ ಅನ್ಸುತ್ತೆ ಮೇಡಮ್. ರಂಗೇಗೌಡರು ಬಂದಿದ್ರಲ್ಲ, ಇದ್ರಲ್ಲ ರಂಗೇಗೌಡ್ರ ಅಂತ ಇದಿಲ್ಲ. ನನ್ ಕಳಸಪುರದಾಗ ಸಿಕ್ಕಿದ್ರು ಸ್ಕೂಲಲ್ಲಿ, ಅಲ್ಲಿಗೆ ಡೆಪ್ಯೂಟ್ ಮಾಡಿದ್ರಲ್ಲ ನಮ್ ರಂಗಪ್ಪ ಮೇಷ್ಟ್ರೆ. ರಂಗೇಗೌಡರು ಅಂತ ರಂಗೇಗೌಡರು ಅವ್ರದ್ದು ರಿಟೈರ್ಡ್ ಆಯ್ತಲ್ಲ ಹೈಸ್ಕೂಲ್ ಇಂದ ಇದು ಮಾಡಿ. ಹಾಗಾಗಿ ನಾನು ಏನಾದ್ರು ಕುಡಿಯಕ್ಕೆ ಏನಾದ್ರು ನಿಮ್ಮ ಆಶೀರ್ವಾದ ಕೋಟಿ ಕೊಟ್ಟ ಹಾಗೆ ನಾವು ಬಂದಾಗ ಮೇಡಮ್ ಅವರು ನಮ್ಗೆ ಗೊತ್ತಿಡಿಲ್ಲ, ಯಾರಿದು ಗಣಪತಿ ಕಲೆಕ್ಷನ್ ಬಂದವರು ಅಂತ. ನನ್ನ ಹತ್ರ ದುಡ್ಡಿಲ್ಲಪ್ಪ, ನಾನೇ ಪೇಷಂಟು, ನನ್ನ ಮಗನ್ ಕೇಳ್ಬೇಕು ಬಂದ್ರು. ನಮಗೆಲ್ಲೋ ಮಿಸ್ ಹೊಡಿತೀರಿ ಅಂತ ಹೊರಗೆ ಬಂದ್ಬಿಟ್ವಿ. ಪ್ರಕಾಶ್ ಅಣ್ಣ ಮುಖ ತೋರಿಸಿದ್ರೆ ಗೊತ್ತಾಗುತ್ತೆ ಅನ್ಕೊಂಡು ನಾವತ್ಲ ಹೊರಗೆ ಬಂದ್ಬಿಟ್ವಿ. ನೀವು ಬರೋ ತನಕ ಮತ್ತೆ ಒಳಗೆ ಬಂದ್ರೆ ಗೊತ್ತಿಡಿಲ್ಲಲ್ಲ. ಕಲೆಕ್ಷನ್ ಅವರು ಬ್ಯಾಗ್ ಎಲ್ಲ ಹಾಕೊಂಡ್ರೆ ನಾನು ನಮ್ ರಾಜು ಫೋನ್ ಮಾಡ್ದೆ, ಅವ್ರ ಗಣಪತಿರು ಬಂದಿದ್ದಾರೆ ಅಲ್ಲ, ನಿಮ್ಮೀಗ ಅಲ್ಲ ನೆನ್ನೆ ಅವ್ರಿಗೆ ಹಾಕಿದೀನಿ 500 ರೂಪಾಯಿ ಅಂತ ಹೇಳ್ದ ಮಗ. ಅಂದ್ರೆ ನೆನಪಿನ ಒಂದು ಗೊತ್ತಾಗಲ್ಲ. ನಾನು ಮುಖ ಪರಿಚಯ ಬೇರೆ, ನಾವು ಪದೇ ನೋಡ್ತಿರ್ತಾರೆ, ನೋಡಿಲ್ಲ. ಈಗಲೂ ಪತ್ತಿ ಹಿಡಿತಾ ಇಲ್ಲ, ಆಗಿಂದ ನಾನು ನಮಗ್ ಗೊತ್ತು ಮೇಡಮ್. ಚಿಕ್ಕಮಗಳೂರಲ್ಲಿ ನೋಡಿರ್ತೀರಾ, ಬೆಳವಣಿಗೆ ಆಗಿ ಹೋಗ್ಬಿಡುತ್ತಲ್ಲ. ಲಕ್ಷ್ಮೀ ದೇವಮ್ಮ ಇದಾರಲ್ಲ, ಮಾಜಿ ಅಧ್ಯಕ್ಷರು, ಅವ್ರ ಮಗಳನ್ನ ಇವ್ರ ಅಣ್ಣನಿಗೆ ಕೊಟ್ಟಿತ್ತು, ರುದ್ರೇಶ ಅಂತ ಹೇಳಿ. ಮಗಳ ಮದ್ವೆ ಚಿಕ್ಕಮಗಳೂರಲ್ಲಿ ನೀವ್ ಏನೋ ಜಾಬ್ ಇಲ್ವಾ ಈಗ? ಅಲ್ಲಿ ಟೊಯೋಟಾದಲ್ಲಿ ಕೆಲಸ ಮಾಡ್ತೇವೆ. ಇವರು ಇದ್ದಾರೆ ಟೊಯೋಟಾ ಕಿರ್ಲೋಸ್ಕರ್ ಕಾರ್ ಕಂಪನಿಯಲ್ಲಿ
ಕೆಲಸ ಮಾಡ್ತೀವಿ. ಇವ್ರು ಒಂದ್ ಕಂಪನಿಯಲ್ಲಿ ಕೆಲಸ ಇವರು ಟೆಕ್ನಿಷಿಯನ್ ಕೆಲಸ ಮಾಡ್ತಾರೆ ಒಂದು ಕಂಪನಿಯಲ್ಲಿ. ಹೌದಾ? ನಮ್ಮ ಅಕ್ಕ ಮಮತಾ ಅಂತ ಇವರು ಓನ್ ವೆಹಿಕಲ್ ಇದೆ ಇವ್ರದ್ದು. ಅವನ್ ತಮ್ಮ ನಾನು ಹೌದಾ? ಒಂದ್ ಕ್ಲಾಸ್ ಹಿಂದೆ ಮುಂದೆ ನಾವು. ನಮ್ದು ಈ ಶ್ರೀವತ್ಸ ವಿಜಯ್ ವಿನಯ್ ಅವ್ರಿದ್ದಾಗ ನಾನೇ ಅವ್ರ ಬ್ಯಾಚ್ ನಾನು. ಹೌದಾ? ಗೋಪಾಲ ಇದಾನಲ್ಲ, ಗೋಪಾಲ ಹಿಂದಿನ ಬ್ಯಾಚ್ ನಾವು. ಗೋಪಾಲರಲ್ಲ ಅವನೊಂದು ಹಾಡು ಹಾ, ಹಾಡೋನು ಅದೇ. ಸಂಗೀತ ಮೇಡಮ್ ಹಾಡು ಯಾವ್ದು ಫೇಮಸ್ ಆಗಿತ್ತು ಆ ಹಾಡು ಯಾವಾಗ ಎಲ್ಲಿ ಹೋದ್ರು ಫಸ್ಟ್ ಪ್ರೈಸ್. ಭಾರತ ಸಮುದಾಯ ಬಾಳಲ್ಲಿ ಬಾಳಿ ಬಾಳಿ ಬೆಳಗಿ ತುಂಬಾ. ಯಾರ ಅದು ಮೇಡಮ್ ಇನ್ನು ಇದ್ರದ್ದು ಇಟ್ಕೊಂಡ್ಬಿಟ್ಟಿದ್ದಾರೆ. ಗೋವಿಂದಪುರದ ಹುಡುಗಿ ಒಂದು ಬಿಂದಿಗೆ ಡ್ಯಾನ್ಸ್ ಮಾಡಿಸ್ತಿದ್ರಲ್ಲ ಮೇಡಮ್, ಅದನ್ನ ಅದು ತುಂಬಾ ವೈರಲ್ ಆಗಿತ್ತು. ಆ ಕಾಲಕ್ಕೆ ಮೊಬೈಲ್ ಇದ್ರೆ ತುಂಬಾ ವೈರಲ್ ಆಗೋದು. ಬಾಳೆಹೊನ್ನೂರಲ್ಲಿ ಹಾ, ಕೊಡ ನೋಡಿದ್ದೆ. ಇನ್ನೇನು ಹಾಡು ಹೇಳು, ಹಾಡು ಹೇಳು. ಅದು ನೀವು ಎಲ್ಲ ಕನಸಾಪುರದವ್ರಿಗೆ ಭಾರಿ ಸಿಕ್ಕಿತ್ತು. ಆ ಹಾಡು ಮೇಡಮ್ ಸಖತ್ತು ಫೇಮಸ್, ಸಖತ್ತು ವೈರಲ್ ಆಗಿತ್ತು. ಮೊಬೈಲ್ ಕಾಲದಲ್ಲಿ ಏನು ಕೊಡ ಅದೊಂದು ಇನ್ನೊಂದು ಸ್ವಾಮಿ ಮಾತಾಡೋ ಅಂತೇಳಿ ಕೊಡ ಎಲ್ಲ ಕಟ್ಬಿಟ್ಟು ಹೌದು. ಇದ್ ಮಾಡಿದ. ಅವು ಚೆನ್ನಾಗಿದ್ದು ಡ್ಯಾನ್ಸ್. ಚೆನ್ನಾಗಿ ನೀ ಎಲ್ಲೋದ್ರು ಕಟ್ಬಿಟ್ಟು 3 ನಿಮಿಷ ಕಟ್ ಮಾಡಿ ಮಾಡು. ಎಲ್ಲೋದ್ರು